ಮೊನ್ನೆ ತಾನೇ ಡೆವಿಲಲ್ಲಿ ನೋಡಿದ್ವಿ, ಈಗ ಬಲರಾಮದಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ನಮ್ಮ ನೆಚ್ಚಿನ ನಟ ವಿನಯ್ ಗೌಡ ಅವ್ರು ನಮ್ಮ ಜೊತೆಗೆ ಇದ್ದಾರೆ. ಸೊ ಆಬ್ವಿಯಸ್ಲಿ ಸಿನಿಮಾಗಳ ಬಗ್ಗೆ ಮಾತಾಡಬೇಕು. ಅದಾದಮೇಲೆ ಇವಾಗ ಬಿಗ್ ಬಾಸ್ಗೆ ಹೋಗಿ ಬಂದಮೇಲೆ ಅವ್ರನ್ನೆಲ್ಲರೂ ಕೂಡ ಬಿಗ್ ಬಾಸ್ ಬಗ್ಗೆ ಮಾತಾಡಿಸ್ತಾರೆ. ಸೊ ನಾನು ಕೂಡ ಮಾತಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಮೊದಲೇದಾಗಿ ಅವ್ರನ್ನ ಸ್ವಾಗತಿಸ್ಬಿಡ್ತೀನಿ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಹೇಳಿದೆ, ಡೆವಿಲಲ್ಲಿ ನಿಮ್ಮ ಒಂದು ಆ್ಯಕ್ಟಿಂಗನ್ನು ನೋಡಿದಂಥವ್ರು ಎಲ್ಲರೂ ಕೂಡ ಖುಷಿಪಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಫಸ್ಟಿಗೆ ಹೇಳೋದಾದರೆ ಮೇಡಮ್, ಇಟ್ ವಾಸ್ ಅ ಗ್ರೇಟ್ ಆಪರ್ಚುನಿಟಿ ಗಿವನ್ ಬೈ ಜೈ ಮಾತಾ ಕಂಬೈನ್ಸ್ ಆ್ಯಂಡ್ ನಮ್ಮ ಪ್ರಕಾಶ್ ಸರ್. ಸೊ ತುಂಬ ಚೆನ್ನಾಗಿ ಬರ್ತಿದೆ, ಸಿನಿಮಾ ಚೆನ್ನಾಗಿ ಹೋಗ್ತಿದೆ ಅಂತ ನಿಮಗೂ ಗೊತ್ತು. ಸೊ ಇಟ್ಸ್ ಅ ಕೈಂಡ್ ಆಫ್ ಒನ್ ಟೈಮ್ ಆಪರ್ಚುನಿಟಿ ನನಗೆ ಸಿಕ್ಕಿದ್ದು, ಒಂದು ದೊಡ್ಡ ಪಿಕ್ಚರ್ನಲ್ಲಿ ಮಾಡೋದಕ್ಕೆ, ಆ್ಯಂಡ್ ಆಪೋಸಿಟ್ ಟು ದರ್ಶನ್ ಸರ್. ಸೊ ಇಟ್ ಈಸ್ ಗಿವಿಂಗ್ ಮಿ ಲಾಟ್ ಆಫ್ ಮೈಲೇಜ್ ಆಲ್ಸೋ. ಸೊ ನೀವು ನೋಡ್ತಾ ಇದ್ದೀರಾ ಇವಾಗ ಹೇಗೆ ನಡೀತಾ ಇದೆ ಅಂತ. ಸೊ ಒಂದು ಆರ್ಟಿಸ್ಟ್ಗೆ ಒಂದು ಸಿನಿಮಾ ಒಂದು ಬ್ರೇಕ್ ಕೊಡಬೇಕು ಅಂತ ಹೇಳ್ತಾ ಇರುತ್ತೆ, ಆ ಒಂದು ಬ್ರೇಕಿಗೋಸ್ಕರ ಕಾಯ್ತಾ ಇರ್ತಾರೆ. ಸೊ ಡೆವಿಲಿಂದ ನಿಮಗೆ ಆ ಬ್ರೇಕ್ ಸಿಕ್ತು ಅಂತ ಅನ್ಸುತ್ತಾ? ಡೆಫಿನೆಟ್ಲಿ ಮ್ಯಾಮ್, ಬಿಕಾಸ್ ಯಾರೇ ಆರ್ಟಿಸ್ಟ್ಗಳಾಗಲಿ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ನಲ್ಲಿ ಕಾಣಿಸ್ಕೊಳ್ಬೇಕು ಅಂತ ಒಂದಿರುತ್ತೆ. ಆ್ಯಂಡ್ ಅದು ತಾನಾಗೆ ಬಂದಿದ್ದು ಆಪರ್ಚುನಿಟಿ. ಇಟ್ ಈಸ್ ಲೈಕ್ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಡೆವಿಲಲ್ಲಿ ನೀವು ಆ್ಯಕ್ಟ್ ಮಾಡ್ತೀರಾ, ತುಂಬ ಇಷ್ಟಪಟ್ಟು ಮಾಡಿದಂತಹ ಒಂದು ಸಿನಿಮಾ ಅದು. ಬಟ್ ಎಲ್ಲೋ ಒಂದು ಕಡೆ ಡೆವಿಲ್ ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆ ಆಗ್ತಾ ಇದ್ದಂತಹ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ಗೆ ನಾವು ವಿನಯ್ ಗೌಡನ ಎಲ್ಲೂ ನೋಡಲಿಲ್ಲ. ಏನಕ್ಕೆ ಅವ್ರು ಬರಲಿಲ್ಲ ಅಂತ? ದಿಸ್ ಇಸ್ ಏನಾಗುತ್ತೆ ಅಂದರೆ, ದಿಸ್ ಸ್ಮಾಲ್ ಮಿಸ್ಕಮ್ಯುನಿಕೇಷನ್ ಲೀಡ್ಸ್ ಟು ಲಾಟ್ ಆಫ್ ಕಾಂಟ್ರವರ್ಸೀಸ್. ಬರಬಾರ್ದು ಅಂತ ನಾನು ಎಲ್ಲೂ ಹೋಗದೇ ಇರಲಿಲ್ಲ. ದೇರ್ ವಾಸ್ ಸಿಚುವೇಶನ್ಸ್. ನಂದು ಒಂದು ಪರ್ಸನಲ್ ಲೈಫ್ ಇದೆ, ಆ್ಯಂಡ್ ಐ ಹ್ಯಾವ್ ಮೈ ಪೇರೆಂಟ್ಸ್, ಮೈ ಗ್ರ್ಯಾಂಡ್ ಮದರ್, ಎವ್ರಿ ಒನ್. ಆ್ಯಂಡ್ ಲಿಟ್ರಲಿ ಶಿ ಈಸ್ ಸಫರಿಂಗ್ ಫ್ರಮ್ ಇಲ್ನೆಸ್. ಐ ಹ್ಯಾಡ್ ಟು ಬಿ ದೇರ್. ಯಾಕೆಂದರೆ ನನ್ನ ಕಸಿನ್ಸ್ ಎಲ್ಲರೂ ಯಾರೂ ದೇ ಆರ್ ನಾಟ್ ಇನ್ ಇಂಡಿಯಾ, ದೇ ಆರ್ ಔಟ್ಸೈಡ್. ಸೊ ಐ ಆಮ್ ದ ಓನ್ಲಿ ಗ್ರ್ಯಾಂಡ್ ಸನ್ ಹೂ ವಿಲ್ ಟೇಕ್ ಕೇರ್ ಆಫ್ ಹರ್. ಬಟ್ ಇವಾಗ ಎಲ್ಲರೂ ವಾಪಸ್ ಬಂದಿದ್ದಾರೆ ಬಿಕಾಸ್ ಆಫ್ ದ್ಯಾಟ್, ಆ್ಯಂಡ್ ದೇ ಆರ್ ಟೇಕಿಂಗ್ ಕೇರ್ ಆಫ್ ಹರ್. ಅಥವಾ ನಾನು ಈ ಇವೆಂಟ್ಗೂ ಬರೋದಕ್ಕಾಗ್ತಿರಲಿಲ್ಲ. ಸೊ ದ್ಯಾಟ್ ಇಲ್ ಶಿ ಈಸ್. ಆ್ಯಂಡ್ ಅವ್ರು ನನ್ನನ್ನು ಬೆಳೆಸಿರೋದು ಚಿಕ್ಕ ವಯಸ್ಸಿಂದ. ಸೊ ಐ ಹ್ಯಾಡ್ ಟು ಬಿ ದೇರ್. ದಟ್ ವಾಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ.